ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ಬೋದು. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಜ್ಯೋತಿಬಾ ಫುಲೆ, ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಡಿ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಸತ್ಯಶೋಧಕ ಸಮಾಜವನ್ನು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ಅಂದರೆ ಜ್ಯೋತಿಬಾ ಫುಲೆ ಅವರು. ಓಕೆನಾ. ಆಪ್ಷನ್ ಇಲ್ಲಿ ಬಿ. ಅದೇ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಕೇಳ್ತಾರೆ, ರಾಜಾರಾಮ್ ಮೋಹನ್ ರಾಯರಾಗಿರ್ತಾರೆ. ಅದೇ ದಯಾನಂದ ಸರಸ್ವತಿ ಯಾವ್ದು ಮಾಡ್ತಾರೆ ಹೇಳಬೇಕು. ಮತ್ತು ಸ್ವಾಮಿ ವಿವೇಕಾನಂದ ಇವರು ಯಾವ್ದು ಮಾಡ್ತಾರೆ ಹೇಳಬೇಕು. ಓಕೆನಾ, ಕಮೆಂಟ್ ಬಾಕ್ಸ್ ಮೂಲಕ. ನೆಕ್ಸ್ಟು ಎರಡನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರೀತಾರೆ. ಈ ಒಂದು WHO ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ಯಾರಿಸ್, ಜಿನೆವಾ, ನ್ಯೂಯಾರ್ಕ್ ಮತ್ತು ಲಂಡನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಒಂದು ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಕಂಡುಬರುತ್ತೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ, ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಅಥವಾ ಪ್ರಿಯಾಂಬಲ್ ಅಂತ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ. ಈ ಒಂದು ಪೀಠಿಕೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಪ್ರಶ್ನೆ ಕೇಳ್ತಾರೆ. ಕೆನಡಾ, ಬ್ರಿಟನ್, ಅಮೇರಿಕಾ ಮತ್ತು ಐರ್ಲೆಂಡ್ ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಇದಕ್ಕೆ ಸರಿಯಾದ ಉತ್ತರ ಅಂತ ನೀವು ನೋಡೋದಾದರೆ ಇದನ್ನು ನಾವು ಅಮೇರಿಕಾದಿಂದ ಈ ಒಂದು ಪ್ರಿಯಾಂಬಲನ್ನು ನಾವು ಎರವಲು ಪಡ್ಕೊಂಡಿದ್ದೇವೆ. USA ಅಂತ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅಮೇರಿಕಾದಿಂದ ಈ ಒಂದು ಪೀಠಿಕೆಯನ್ನು ಎರವಲು ಪಡ್ಕೊಂಡಿದ್ದೇವೆ. ಅದೇ ರೀತಿ ನಾಲ್ಕನೇ ಒಂದು ಪ್ರಶ್ನೆ, ದೂಧಸಾಗರ ಜಲಪಾತವು ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿ ಪ್ರಶ್ನೆ ಕೇಳ್ತಾರೆ. ದೂಧಸಾಗರ ಜಲಪಾತ ಯಾವ ರಾಜ್ಯದಲ್ಲಿದೆ ಅಂತ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ದೂಧಸಾಗರ ಕರ್ನಾಟಕ ಅಂತ ಎಲ್ಲರೂ ಕೂಡ ಆಪ್ಷನ್ನಲ್ಲಿ ಕರ್ನಾಟಕ ಇರೋದನ್ನು ನೋಡಿ ಆಪ್ಷನ್ ಎ ಹಾಕಿಬಿಡ್ತೀರಾ. ಆದರೆ ಈ ಒಂದು ಜಲಪಾತ ಏನಿದೆ ಅದು ಗೋವಾದ ಅಂಡರಲ್ಲಿ ಬರುತ್ತೆ. ಗೋವಾದಲ್ಲಿ ಕಂಡುಬರುತ್ತೆ ದೂಧಸಾಗರ ಎಂಬತಕ್ಕಂಥ ಜಲಪಾತ. ಓಕೆನಾ. ಆಪ್ಷನ್ ಬಿ ಸರಿಯಾದ ಉತ್ತರ. ತುಂಬ ಇಂಪಾರ್ಟೆಂಟ್ ಇಂಥ ಪ್ರಶ್ನೆ ಕೇಳ್ತಾರೆ, ನೆನ್ಪಿಡಿ. ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತಲ್ಲಿ ಕೇಳಿದರೆ ಮೇದೋಜ್ಜೀರಕ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಯಕೃತ್ತು ಮತ್ತು ಪಿಟ್ಯೂಟರಿ ಗ್ರಂಥಿ ಅಂತ ಕೊಟ್ಟಿದ್ದಾರೆ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದಪ್ಪ ಅಂತ ನಾವು ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ, ಲಿವರ್ ಎಂಬತಕ್ಕಂಥದ್ದು ಅತ್ಯಂತ ದೊಡ್ಡ ಗ್ರಂಥಿ. ಇದು ಯಕೃತ್ತು ಅಂತ ನಾವು ಕರಿತೇವೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಆರನೇ ಪ್ರಶ್ನೆ ನೋಡೋದಾದರೆ 2011ರ ಜನಗಣತಿ ಪ್ರಕಾರ ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಅಂತ ತುಂಬ ಇಂಪಾರ್ಟೆಂಟ್ ಇಂಥ ಪ್ರಶ್ನೆ ಕೇಳ್ತಾರೆ. 2011ರ ಜನಗಣತಿ ಪ್ರಕಾರ ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಗೋವಾ, ಸಿಕ್ಕಿಂ, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸಿಕ್ಕಿಂ ಅತ್ಯಂತ ಸಣ್ಣ ದೇಶ ಕೂಡ ಹೌದು. ಈ ಒಂದು ಸಿಕ್ಕಿಂನಲ್ಲಿ 2011ರ ಜನಗಣತಿ ಪ್ರಕಾರ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೇ ರೀತಿ ಬರ್ತವೆ, ನೆನ್ಪಿಡಬೇಕಾಗಿರ್ತದೆ. ನೆಕ್ಸ್ಟು 7ನೇ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಥ ಪ್ರಶ್ನೆ ಡೈರೆಕ್ಟಾಗಿ ಬರ್ತವೆ. ಯಾಕೆಂದರೆ ಇದು SSC GD ಪರೀಕ್ಷೆ ಆಗಿರೋದ್ರಿಂದ ಡೈರೆಕ್ಟಾಗಿ ಇಂಥ ಪ್ರಶ್ನೆಗಳು ಬರ್ತಿರ್ತವೆ. ನೆನ್ಪಿಡಬೇಕು. ಎಷ್ಟಪ್ಪ ನಿಮಿಷ ತಗೊಳುತ್ತೆ ಅಂತಂದರೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲು 8 ನಿಮಿಷ ತಗೊಳ್ತದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ನಮ್ಮ ಒಂದು ಚಂದ್ರನಿಂದ ಬೆಳಕು ಭೂಮಿಗೆ ಬರಲು ಎಷ್ಟು ನಿಮಿಷ ಬೇಕು ಅಂತ ಅದು 2 ನಿಮಿಷ ಅಂತ, ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ನೀಡಿದನು ಅಂತ ಇಲ್ಲಿ ಪ್ರಶ್ನೆ. ಇದನ್ನು ಇತ್ತೀಚೆಗೆ ನಮ್ಮ ಒಂದು ಹಿಸ್ಟ್ರಿ ಕ್ಲಾಸಲ್ಲೂ ಕೂಡ ನಾನು ಮಾಡಿದ್ದೆ. ಯಾರ್ಯಾರು ನೋಡಿಲ್ಲ ಅದನ್ನು ಕೂಡ ನೋಡಿ. ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ನೀಡಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕುಶಿನಗರ, ಬೋಧಗಯ, ಸಾರನಾಥ ಮತ್ತು ಲುಂಬಿನಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ, ಸಾರನಾಥದಲ್ಲಿ ತನ್ನ ಒಂದು ಮೊದಲ ಬೋಧನೆಯನ್ನು ನೀಡ್ತಾನೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಡೈರೆಕ್ಟಾಗಿ ಕ್ವಶನ್ಸ್ ಇದೇ ರೀತಿ ಕೇಳ್ತಾರೆ. ಯಾಕೆ ಅಂದರೆ ಪಂಚವಾರ್ಷಿಕ ಯೋಜನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದು ಕೂಡ ಮೊದಲು ಒಂದು ಜಾಬ್ ತೊಗೊಳ್ಬೇಕು ಅಂತಂದರೆ ಇಂಥವೆಲ್ಲವನ್ನು ಕೂಡ ನೀವು ಓದಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗಪ್ಪ ಪ್ರಾರಂಭ ಆಯಿತು ಅಂತ ಕೇಳಿದರೆ 1951ರಲ್ಲಿ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಯಾವ ಲೋಹವನ್ನು ದ್ರವ ಚಿನ್ನ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ದ್ರವ ಚಿನ್ನ ಎಂಬತಕ್ಕಂಥದ್ದು ಯಾವುದು ಅಂತ ಪಾದರಸ, ಪೆಟ್ರೋಲಿಯಂ, ಪ್ಲಾಟಿನಮ್ ಮತ್ತು ಲಿಥಿಯಂ ಅಂತ ಇದೆ. ಮರ್ಕ್ಯೂರಿಯನ್ನು ನಾವು ದ್ರವ ಚಿನ್ನ ಅಂತ ಕರೀತಾರೆ. ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತ ಅಂದರೆ ಯಾವ ಲೋಹವನ್ನು ದ್ರವ ಚಿನ್ನ ಅಂತ ಕರೀತಾರೆ ಅಂತೇಳಿ ಕೇಳಿದರೆ ಇಲ್ಲಿ ಪೆಟ್ರೋಲಿಯಮನ್ನು ದ್ರವ ಚಿನ್ನ ಅಂತ ಕರೀತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು CCPA ಅಂತ ಕರೀತಾರೆ. ಈ ಒಂದು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಕರಿತೇವೆ. ಈ ಒಂದು CCPA ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ
ವಾಣಿಜ್ಯ ಸಚಿವಾಲಯ, ಗ್ರಾಹಕ ವ್ಯವಹಾರಗಳ ಸಚಿವಾಲಯ, ಹಣಕಾಸು ಸಚಿವಾಲಯ, ಗೃಹ ಸಚಿವಾಲಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯ, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನಾವು ಕರಿತೇವೆ, ಪ್ರಾಧಿಕಾರ ಅಸೋಸಿಯೇಷನ್ ಅಂತ ಕರಿತೇವೆ. ಇದು ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಇಲ್ಲಿ ಕೇಳಿದರೆ, ಯಾರಪ್ಪ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ನೋಡೋದಾದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ. ಅದೇ ಇಂಡಿಪೆಂಡೆಂಟ್ ಇಂಡಿಯಾದ ಗವರ್ನರ್ ಯಾರು ಅಂತ ಕೇಳಿದರೆ ರಾಜಗೋಪಾಲಾಚಾರಿ ಅಂತ ನೀವು ಆನ್ಸರ್ ಮಾಡಬೇಕು. ಆದರೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ವಿಲಿಯಂ ಬೆಂಟಿಂಕ್. ಅದೇ ಭಾರತದ ಮೊದಲ ಗವರ್ನರ್ ಕೇಳಿದರೆ ವಾರನ್ ಹೇಸ್ಟಿಂಗ್, ಅದು ಕೂಡ ಗೊತ್ತಿರಬೇಕು. ವಾರನ್ ಹೇಸ್ಟಿಂಗ್ ರೆಗ್ಯುಲೇಟಿಂಗ್ ಕಾಯ್ದೆ ಮುಖಾಂತರ ಬರ್ತಾನೆ, 1773ರಲ್ಲಿ ಬರ್ತಾನೆ. ಅದೇ ಲಾರ್ಡ್ ವಿಲಿಯಂ ಬೆಂಟಿಂಕನು 1833ರಲ್ಲಿ ಏನೋ ಒಂದು ಆ್ಯಕ್ಟ್ ಬರುತ್ತೆ, ಚಾರ್ಟರ್ ಆ್ಯಕ್ಟ್ 1833 ಅಂತ. ಆ ಒಂದು ಆ್ಯಕ್ಟ್ನ ಮುಖಾಂತರ ಅಥವಾ ಕಾಯ್ದೆ ಮುಖಾಂತರ ಇವನು ಲಾರ್ಡ್ ವಿಲಿಯಂ ಬೆಂಟಿಂಕನು ಭಾರತದ ಮೊದಲ ಗವರ್ನರ್ ಜನರಲ್ ಆಗ್ತಾನೆ, ಅದು ಕೂಡ ಗೊತ್ತಿರಬೇಕು. ಅದೇ 1947ರಲ್ಲಿ ನಮ್ಮ ಒಂದು ಭಾರತವನ್ನು ಬಿಟ್ಟು ಬ್ರಿಟಿಷರು ಹೋದ ಮೇಲೆ ಭಾರತದಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ, ಭಾರತದ ಇಂಡಿಪೆಂಡೆಂಟ್ ಇಂಡಿಯಾದ ಒಂದು ಗವರ್ನರ್ ಜನರಲ್ ಅಂತ. ಆ ಒಂದು ಗವರ್ನರ್ ಯಾರಪ್ಪ ಅಂತ ಅಂದರೆ ಡಾಕ್ಟರ್ ಸಿ ರಾಜಗೋಪಾಲಾಚಾರಿ ಅವರಾಗಿರ್ತಾರೆ. ಇಲ್ಲಿ ಆಪ್ಷನ್ ಆವಾಗ ಡಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೆನಿಸಿಲಿನನ್ನು ಕಂಡುಹಿಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಲೂಯಿಸ್ ಪ್ಯಾಸ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜೆನ್ನರ್, ಗ್ರೆಗರ್ ಮೆಂಡಲ್ ಅಂತ ಕೊಟ್ಟಿದ್ದಾರೆ. ಪೆನಿಸಿಲಿನನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು, ಅಲೆಕ್ಸಾಂಡರ್ ಫ್ಲೆಮಿಂಗ್. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕಾವೇರಿ, ಗೋದಾವರಿ, ಕೃಷ್ಣ ಮತ್ತು ನರ್ಮದಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ ನದಿಯನ್ನು ದಕ್ಷಿಣ ಗಂಗೆ ಅಂತ ಇಲ್ಲಿ ಕರೀತಾರೆ ಅಂತ ತುಂಬ ಇಂಪಾರ್ಟೆಂಟು, ಗೋದಾವರಿ ನದಿಯನ್ನು ದಕ್ಷಿಣದ ಗಂಗೆ ಅಂತಲೇ ಕರೀತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಇದೇ ರೀತಿ ಕೇಳ್ತಾರೆ, ನೆನ್ಪಿಡಬೇಕು ಇಂಥ ಪ್ರಶ್ನೆಗಳನ್ನು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ರೌಲತ್ ಕಾಯ್ದೆ ಅಂತ. ಓಕೆನಾ. ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದಪ್ಪ ಅಂತಂದರೆ 1919. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದ ನಂತರ ರೌಲತ್ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಅದು ಆ ಒಂದು ಕಾರಣದಿಂದಲೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಆಪ್ಷನ್ ಸಿ 1919ರಲ್ಲಿ ರೌಲತ್ ಕಾಯ್ದೆ ಬರುತ್ತೆ. ಅದೇ ಚಂಪಾರಣ್ಯ ಸತ್ಯಾಗ್ರಹ 1917, ಖೇಡಾ ಸತ್ಯಾಗ್ರಹ 1918, ರೌಲತ್ ಕಾಯ್ದೆ 1919, ಚೌರಿ ಚೌರ 1922. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು, ಮಾಡರ್ನ್ ಇಂಡಿಯಾದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಹಿಮೋಗ್ಲೋಬಿನ್ನಲ್ಲಿ ಕಂಡುಬರುವ ಪ್ರಮುಖ ಲೋಹ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮೆಗ್ನೀಷಿಯಂ, ಐರನ್, ತಾಮ್ರ ಮತ್ತು ಕ್ಯಾಲ್ಸಿಯಂ ಅಂತ ಕೊಟ್ಟಿದ್ದಾರೆ. ಹಿಮೋಗ್ಲೋಬಿನ್ನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಲೋಹ ಯಾವುದಪ್ಪ ಅಂತ ಅಂದರೆ ಅದು ಕಬ್ಬಿಣ ಅಥವಾ ಐರನ್ ಅಂತ ಕರಿತೇವೆ. ಈ ಒಂದು ಹಿಮೋಗ್ಲೋಬಿನ್ನಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಂಧ್ರ ಪ್ರದೇಶ, ಕರ್ನಾಟಕ, ರಾಜಸ್ಥಾನ ಮತ್ತು ಗುಜರಾತ್ ಅಂತ. ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರಾಜ್ಯದಲ್ಲಿ ಮೊದಲು ಬಂತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತಾರೆ ರಾಜಸ್ಥಾನದ ನಾಗೌರ್ ಎಂಬತಕ್ಕಂಥ ಪ್ರದೇಶ. ಅದೇ ಪಂಚಾಯಿತಿಯನ್ನು ಮೊದಲು ಏನು ಎರವಲನ್ನು ಪಡ್ಕೊಂಡಿದ್ದು ಯಾವುದಪ್ಪ ಅಂತಂದರೆ ಕರ್ನಾಟಕ ಪಂಚಾಯಿತಿಯನ್ನು ತೆಗೆದುಕೊಂಡು ಬಂದಿದ್ದು ಮೊದಲು. ಆದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದದ್ದು ಯಾವುದಪ್ಪ ಅಂತಂದರೆ ರಾಜಸ್ಥಾನದಲ್ಲಿ ಬರುತ್ತೆ, ನಾಗೌರ್ ಡಿಸ್ಟಿಕ್ಕಲ್ಲಿ ಬರುತ್ತೆ ಇದು, ಅದು ಕೂಡ ಗೊತ್ತಿರಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಉದಯಿಸುವ ಸೂರ್ಯನ ನಾಡು ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಈಸಿ ಪ್ರಶ್ನೆ. ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದೀರಾ ಅಂತಂದರೆ ಇಂಥ ಪ್ರಶ್ನೆಗೆ ನೀವು ಡೈರೆಕ್ಟಾಗಿ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ನಾರ್ವೆ ಅಂತ. ಆಪ್ಷನ್ ಇಲ್ಲಿ ಉದಯಿಸುವ ಸೂರ್ಯನ ನಾಡು ಅಂತ ಇಲ್ಲಿ ನಾರ್ವೆಯನ್ನು ಮಧ್ಯರಾತ್ರಿಯಲ್ಲಿ ಸೂರ್ಯ ಉದಯಿಸುವ ನಾಡು ಅಂತ ಕರಿತೇವೆ. ಅದೇ ಯಾವ ದೇಶವನ್ನು ಉದಯಿಸುವ ಸೂರ್ಯನ ನಾಡು ಅಂತ, ಸೂರ್ಯನ ಉದಯಿಸುವ ನಾಡು ಯಾವುದಪ್ಪ ಅಂತಂದರೆ ಜಪಾನ್ ದೇಶವನ್ನು ಕರಿತೇವೆ. ಮಧ್ಯರಾತ್ರಿಯಲ್ಲಿ ಸೂರ್ಯ ಉದಯಿಸುವ ನಾಡು ಯಾವುದಪ್ಪ ಅಂತ ಅದು ನಾರ್ವೆ ಅಂತ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಧ್ವನಿಯನ್ನು ಅಳೆಯುವ ಮಾನದಂಡ ಯಾವುದು ಅಂತ ಇಲ್ಲಿ ಕೇಳಿದರೆ ಧ್ವನಿ ಅಥವಾ ಸೌಂಡ್ ಅಂತ ಕರಿತೇವೆ. ಇದನ್ನು ಯಾವುದರ ಮಾನದಂಡದಿಂದ ಅಳಿತಾರೆ ಅಂತ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡ್ಬೋದು. ಆಪ್ಷನ್ ಬಿ ಡೆಸಿಬಲಿಂದ ಅಳಿತೇವೆ. ವ್ಯಾಟ್ ಅಂತ ಹೇಳಿದೆ, ವ್ಯಾಟ್ ಹಿಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಪವರ್ ಎಂಬತಕ್ಕಂಥದ್ದು. ನೆಕ್ಸ್ಟು ಹರ್ಟ್ಸ್ ಎಂಬತಕ್ಕಂಥದ್ದು ಫ್ರೀಕ್ವೆನ್ಸಿ ಆಸಿಲೇಷನ್ಸನ್ನು ಅಳಿತಾರೆ. ಕ್ಯಾಂಡೆಲಾ ಅಂತ ಇದನ್ನು ಯಾವುದರಿಂದ ಅಳಿತಾರೆ ಕಾಮೆಂಟ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲರೂ ಕೂಡ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕು. ಯಾರ್ಯಾರಿಗೆ ಗೊತ್ತಿದೆ ನೋಡೋಣ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಎಲ್ಲರೂ ಕೂಡ ನೋಡೋಣ. ಕಮೆಂಟ್ ಮಾಡಬೇಕು, ಕಮೆಂಟ್ ಮಾಡಿದರೆ ನಿಮಗೆ ಯೂಸ್ ಆಗ್ತದೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಂಥ ಪ್ರಶ್ನೆಗಳು ಗೊತ್ತಿರ್ತವೆ. ಬಟ್ ನೀವು SSC GD ಪರೀಕ್ಷೆಗೆ ಓದ್ತಾ ಇರೋ ಕಾರಣ ತೆಗೆದುಕೊಂಡು ಬರ್ತಾ ಇದ್ದೇನೆ ಸೆಟ್ಸ್ಗಳು. ಡೈಲಿ 20 ಕ್ವೆಶನ್ಸ್ ಬಂದರೂ ಕೂಡ ನಿಮಗೆ ಯೂಸ್ ಆಗ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಕೇಳಿದರೆ
ಎಲ್ಲರೂ ಕೂಡ ಈಗ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.